ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರೆದಿದೆ. ಸಂಪುಟ ವಿಸ್ತರಣೆಗೆ ಅಂತೂ ಇಂತೂ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ರಾತ್ರಿ ರಾಹುಲ್ ಗಾಂಧಿ ಜೊತೆಗೆ ರಾಜ್ಯ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಸಲ್ಲಿಸಿದಂತಹ ಪಟ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಒಟ್ಟಿಗೆ ಮಹತ್ವದ ಮಾತುಕತೆಯಾಗಿದೆ. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೂ ಕೂಡ ಸಂಪುಟ ವಿಸ್ತರಣೆಯ ಬಗ್ಗೆ ಬೇಕಾದಂಥ ಚರ್ಚೆ ಆಗಿದೆ. ಮತ್ತೊಂದು ಕಡೆ ಶಾಸಕರಿಂದ ಯಥಾಪ್ರಕಾರವಾಗಿ ಮಂತ್ರಿಗಿರಿಗಾಗಿ ಲಾಭಿ ಮುಂದುವರೆದಿದೆ. ಇರೋದು 20 ಸ್ಥಾನ, ಬಟ್ ನೋಡಿದ್ರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಸೊ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಮಣೆ ಹಾಕ್ತಾರೆ, ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಾತುಕತೆ ಏನಿದೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಹಜವಾಗಿ ಒಂದು ಕಡೆ ಶಾಸಕರಿಂದ ಮಂತ್ರಿಗಿರಿಗಾಗಿ ಲಾಭಿ ಮುಂದುವರೆದಿದೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲು, ಸುರ್ಜೇವಾಲಾ, ಆಮೇಲೆ ಸಿಎಂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು, ಬಿ.ಕೆ. ಹರಿಪ್ರಸಾದ್ ಇವರೆಲ್ಲ ಸಲ್ಲಿಸಿದಂತಹ ಪಟ್ಟಿಯ ಮೇಲೇನೆ ಫೈನಲೈಸ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಆಗಿದೆ. ಒಂದು ಕಡೆ ಸಹಜವಾಗಿ ಕುತೂಹಲ ಇದೆ ಯಾರಿಗೆ ಅವಕಾಶ ಸಿಗುತ್ತೆ ಅಂತ. ಬಿಕಾಸ್ ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕದ ತಟ್ತಾ ಇದ್ರು. ಬಟ್ ಈಗ ಈ ವಿಚಾರವಾಗಿ ನಿನ್ನೆ ಮಹತ್ವದ ಮೀಟಿಂಗ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಪಟ್ಟಿ ಫೈನಲ್ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಏನಿದೆ ಇನ್ಸೈಡ್ ಸ್ಟೋರಿ? ಪ್ರಭು, ಇಂದು ಸಂಜೆ ಎಐಸಿಸಿಯ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಂದು ಸಂಜೆ 8 ಗಂಟೆಗೆ ಸಭೆಯನ್ನು ನಿಗದಿ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 8 ಗಂಟೆಗೆ ಸಭೆಯನ್ನು ನಿಗದಿ ಮಾಡಲಾಗಿತ್ತು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ನಿನ್ನೆ ಸಂಜೆ ಸಭೆ ನಡೆಸಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಇಂದು ಸಂಜೆ ಸಭೆಯನ್ನು ನಿಗದಿ ಮಾಡಲಾಗಿದೆ. ಹೀಗಾಗಿ ಇಂದು ಸಂಜೆ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಅವರು ಕೊಟ್ಟಂತ ಪ್ರತ್ಯೇಕ ಪಟ್ಟಿಗಳನ್ನ ಒಟ್ಟಾರೆ ಸೇರಿಸಿ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಇಂದು ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಅದರಲ್ಲಿ 18 ಸ್ಥಾನಗಳನ್ನು ಭರ್ತಿ ಮಾಡಬೇಕು ಅಂತ ಚಿಂತನೆ ಇದ್ದಾರೆ. 20 ಸ್ಥಾನಗಳು ಖಾಲಿವೆ. ಅದರಲ್ಲಿ 2 ಸ್ಥಾನಗಳನ್ನು ಡಿಸಿಎಂ ಮಾಡಬೇಕು ಅಂತ ಒಂದು ಚರ್ಚೆ ನಡೀತದೆ. ಮುಂಬರುವಂತಹ ಚುನಾವಣೆಗಳಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಮತ್ತು ಸಿಎಂ ಮತ್ತು ಡಿಸಿಎಂ ಇಬ್ರು ಸಹ ದಕ್ಷಿಣ ಕರ್ನಾಟಕ ಭಾಗದವರು. ಹೀಗಾಗಿ ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಕೊಡಬೇಕು ಅಂತ ಚಿಂತನೆಯಲ್ಲಿ ಇಬ್ಬರು ನಾಯಕರುಗಳಿಗೆ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ನಾಯಕರುಗಳಿಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 18 ಸಚಿವ ಸ್ಥಾನ, 2 ಡಿಸಿಎಂ ಸ್ಥಾನವನ್ನು ಭರ್ತಿ ಮಾಡಬೇಕು ಅಂತ ಚಿಂತನೆಯಲ್ಲಿ ಪಕ್ಷದ ವರಿಷ್ಠ ಇದ್ದಾರೆ. ಹೀಗಾಗಿ ಇಂದು ಸಂಜೆ ಬಹುತೇಕ ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಕಡೆ ಅಂತಂದ್ರೆ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡಿದ ನಂತರ ಯಾರಿಗೆಲ್ಲ ಈಗ ಇದ್ದಂತ ಕೆಲವು ಗೊಂದಲಗಳು ಅಂತಂದ್ರೆ ಹಿರಿಯರು ಮತ್ತು ಕಿರಿಯರು ಯಾರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಅನ್ನೋದ್ರಲ್ಲಿ ಬಹುತೇಕ ಸುಮಾರು 10 ರಿಂದ 15 ಸ್ಥಾನಗಳನ್ನ ಮೊದಲ ಬಾರಿ ಅಂತಂದ್ರೆ ಮೊದಲ ಬಾರಿ ಸಚಿವರಾಗುವಂತ 2ನೇ ಬಾರಿ ಗೆದ್ದಂತಿರ್ಬೋದು, 3ನೇ ಬಾರಿ ಗೆದ್ದಂತಿರ್ಬೋದು ಮತ್ತು 4ನೇ ಬಾರಿ ಗೆದ್ದಂತವ್ರಿಗೆ 15 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಅದು ಹೊಸ ಮುಖಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಯುವ ನಾಯಕತ್ವಕ್ಕೆ ಅವಕಾಶವನ್ನು ಕೊಡಬೇಕು. ಮುಂಬರುವಂತ ಸುಮಾರು 20-25 ವರ್ಷಗಳ ರಾಜಕೀಯ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯುವಕರಿಗೆ ಆದ್ಯತೆ ಕೊಟ್ಟಿದ್ದೆ. ಅದರಲ್ಲಿ ಪಕ್ಷ ಮತ್ತು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಆಗುತ್ತೆ ಮತ್ತು ಆ ಮೂಲಕ ಪಕ್ಷ ಸಂಘಟನೆಗೆ ಮತ್ತು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಅನ್ನೋ ಚಿಂತನೆಯಲ್ಲಿ ಯುವ ನಾಯಕರನ್ನ ಬೆಳಿಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಬೇರೆ ಬೇರೆ ನಾಯಕರುಗಳು ಹಿರಿಯ ನಾಯಕರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಚಿಂತನೆ ಇದ್ದು ಅದಕ್ಕೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪಟ್ಟಿಯನ್ನು ಫೈನಲ್ ಮಾಡೋಕೆ ಅಡ್ಡಿಯಾಗಿದ್ದ ವಿಚಾರಣೆ ಇದೇ ಆಗಿತ್ತು. ಹಾಗಾಗಿ ಅಂತಿಮವಾಗಿ ಇಂದು ಒಂದು ಪಟ್ಟಿಯನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಹೊಸಬರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಮತ್ತು ಉಳಿದಂತ ಒಂದು 4-5 ಸ್ಥಾನಗಳನ್ನ ಹಿರಿಯರಿಗೆ ಕೊಡಬಹುದು ಅಂತ ಈಗಾಗಲೇ ಸುಮಾರು 11 ಜನ ಸಚಿವರು ಅಥವಾ 12 ಜನ ಸಚಿವರು ಹಿರಿಯರು ಇದ್ದಾರೆ, ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಸೇರಿದಂತೆ. ಕೇವಲ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಂತೆ 14 ಜನರಲ್ಲಿ 13 ಜನ ಈಗಾಗಲೇ ಹೊಸಬರಿಗೆ ಹಳಬರಿದ್ದಾರೆ. ಹಾಗಾಗಿ ಮತ್ತು 10-15 ಜನರಿಗೆ ಹಳಬರಿಗೆ ಕೊಟ್ಟಿದ್ದ ಅದ್ರಲ್ಲಿ ಸಮಸ್ಯೆ ಆಗುತ್ತೆ. ಅದ್ರ ಬದಲಾಗಿ ಹೊಸಬರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಹಳಬರಿಗೆ 4-5 ಜನರಿಗೆ ಕೊಡೋಣ ಅಂತ ಅನ್ನೋದು ಒಂದು ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಬಹುತೇಕ ಇಂದು ಪಟ್ಟಿಯನ್ನು ಫೈನಲ್ ಮಾಡಲಿಕ್ಕೆ ಕಾಂಗ್ರೆಸ್ ವರಿಷ್ಠರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. 2-3 ವಾರಗಳ ಸರ್ಕಾರ ರಚನೆಗೆ ಸುಮಾರು 50 ರಿಂದ 60 ದಿನಗಳು ಕಳೀತಾ ಬಂದ್ರು ಸಹ ಸುಮಾರು 1.5 ತಿಂಗಳು 2 ತಿಂಗಳು ಕಳೀತಾ ಬಂದ್ರು ಸಹ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿಲ್ಲ ಅಂತ ಅನ್ನೋದು ಸಾರ್ವಜನಿಕರು ವ್ಯಕ್ತವಾಗ್ತಿರುವಂತ ಒಂದು ಅಭಿಪ್ರಾಯವಾಗಿದೆ. ಹೀಗಾಗಿ ಸಾಧ್ಯವಾದಷ್ಟು ಹಿಂದೆ
ಪಟ್ಟಿಯನ್ನು ಫೈನಲ್ ಮಾಡಿ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಎರಡನೇ ವಿಷಯ, ರಾಜ್ಯಪಾಲರು 2 ದಿನಗಳ ಕಾಲ ಈ ಒಂದು ಗುರುಪೂರ್ಣಿಮೆ ಕಾರಣಕ್ಕೋಸ್ಕರ ಮಧ್ಯಾಹ್ನಕ್ಕೆ ಇವತ್ತು ಮಧ್ಯಾಹ್ನ ಅವರು ಬೆಂಗಳೂರಿಂದ ಮಧ್ಯಪ್ರದೇಶಕ್ಕೆ ತೆರಳ್ತಾ ಇದ್ದಾರೆ ಅಥವಾ ಇಂದೋರ್ಗೆ ಅವರ ರಾಜಧಾನಿಗೆ ತೆರಳ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಪಟ್ಟಿಯನ್ನು ಫೈನಲ್ ಮಾಡಿದ್ದೆ ಅದರಲ್ಲಿ ಗುರುವಾರಕ್ಕೆ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಳ್ಳೋಣ. ಗುರುವಾರ ಸಂಜೆ ಅವರು ಇಲ್ಲಿಗೆ ವಾಪಸ್ ಆಗ್ತಾರೆ ಮತ್ತು ಶುಕ್ರವಾರದಿಂದ ಅವರು ಬೆಂಗಳೂರಿನಲ್ಲಿ ಲಭ್ಯ ಇರ್ತಾರೆ. ಹೀಗಾಗಿ ಒಂದು ವೇಳೆ ಪಟ್ಟಿ ಫೈನಲ್ ಮಾಡಿದ್ದೆ ಅದರಲ್ಲಿ ಗುರುವಾರನೇ ಅವ್ರಿಗೆ ವಿಶೇಷ ವಿಮಾನ ಕರೆಸಿ ಅವ್ರನ್ನ ಬೆಳಗ್ಗೆನಲ್ಲಿ ಕರೆಸುವ ಮೂಲಕ ಗುರುವಾರ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಬೇಕು ಅಂತ ಚಿಂತನೆ ರಾಜ್ಯ ಸರ್ಕಾರ ಇದೆ. ಹಾಗಾಗಿ ಇಂದು ಪಟ್ಟಿ ಫೈನಲ್ ಮಾಡುವಂತ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇದು ಮೂರನೇ ವಿಷಯ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ಇಂದು ಸಂಜೆ ಅವರು ವಾಪಸ್ ದೆಹಲಿಗೆ ತೆರಳ್ತಾರೆ. ತುರ್ತು ಕಾರ್ಯಕ್ರಮಕ್ಕೋಸ್ಕರ ಅವರು ನಿನ್ನೆ ಒಂದು ಬೆಂಗಳೂರಿಗೆ ಮತ್ತೆ ವಾಪಸ್ ಬರ್ತಾ ಇದ್ದು, ನಿನ್ನೆ ಸಂಜೆ ನಿಗದಿ ಆಗ್ಬೇಕಂತ ಕಾರ್ಯಕ್ರಮ ನಿಗದಿ ಆಗದ ಕಾರಣಕ್ಕೋಸ್ಕರ ಅವರು ಮತ್ತೆ ವಾಪಸ್ ಬಂದು ಇಂದು ಸಂಜೆ ಮತ್ತೆ ಅವರು ದೆಹಲಿಗೆ ವಾಪಸ್ ಆಗ್ತಾರೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅದೇ ಡಿ.ಕೆ. ಹರಿಪ್ರಸಾದ್ ಎಲ್ಲರೂ ಸಹ ದೆಹಲಿಯಲ್ಲಿದ್ದು ಇಂದೇ ಪಟ್ಟಿಯನ್ನು ಫೈನಲ್ ಮಾಡುವಂತ ಅನಿವಾರ್ಯತೆ ಎದುರಾಗಿದೆ. ಒಟ್ಟಾರೆಯಾಗಿ ಹಲವಾರು ದಿನಗಳಿಂದ ಸುಮಾರು ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ 50ರಿಂದ 60 ದಿನಗಳ ಕಾಲ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಸರ್ಕಸ್ ಮಾಡ್ತಂದ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಸಹ ಈ ಒಂದು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಮುಹೂರ್ತ ಮತ್ತು ದಿನಾಂಕ ನಿಗದಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ರಾಜ್ಯಭವನಕ್ಕೆ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಚಪ್ಪ.